ಸೊ ಈ ಥರ ಒಂದು ಪಾಪ್ಯುಲರ್ ಕಪಲ್ ಮಗಳಾದಾಗ ವಾಟ್ ಅಡ್ವಾಂಟೇಜಸ್ ಡು ಯು ಗೆಟ್ ಆ್ಯಂಡ್ ವಾಟ್ ಡ್ರಾಬ್ಯಾಕ್ಸ್ ಅಥವಾ ಸೆಟ್ ಬ್ಯಾಕ್ಸ್ ಎರಡನ್ನೂ ಹೌ ಡಿಡ್ ಯು ಹ್ಯಾಂಡಲ್? ಡೆಫಿನೆಟ್ಲಿ ಬಹಳಷ್ಟು ಅಡ್ವಾಂಟೇಜ್ ಇದೆ. ಐ ಫೀಲ್ ಲೈಕ್ ಈ ನೆಪೋಟಿಸಮ್ ಅನ್ನೋದೆಲ್ಲ ಇಲ್ ಗೋ ಟು ದ ಬ್ಯಾಕ್ ಬರ್ನರ್ ನೀವು ಯಾವಾಗ ಆ್ಯಕ್ಚುಲಿ ಎಷ್ಟು ಪ್ರಿವಿಲೇಜ್ ಇದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಾಗ. ಇದೇ ನನಗೆ ಪ್ರಿವಿಲೇಜ್. ನನ್ನ ಬೇಸಿಕ್ ಎಜುಕೇಷನ್ ಆಗಿರಲಿ, ನನಗೆ ಏನು ಲೈಕ್ ನನ್ನ ಲೈಫಲ್ಲಿ ಯಾವತ್ತೂ ಯಾವುದಕ್ಕೂ ಕೊರತೆ ಮಾಡಿಲ್ಲ ನಮ್ಮ ಅಪ್ಪ ಅಮ್ಮ. ಓಕೆ, ಲೈಕ್ ಈವನ್ ಟು ದಿಸ್ ಡೇ ನಾನು ಸುಮ್ಮನೆ ಹೇಳಬೇಕಷ್ಟೆ. ಬಟ್ ನಾನು ಐ ಬಿಕಾಸ್ ಐ ಆನ್ ಅಡಲ್ಟ್ ನಾವು ಹೋಗ್ಬಿಟ್ಟು ಯಾವಾಗಲಾರ ಒಂದ್ಸತಿ ಅಪ್ಪ ನಂಗೆ ಇದು ಕೊಡಿಸು ಅದು ಕೊಡಿಸು ಅಂತ ಕೇಳ್ತೀನಿ. ಬಟ್ ಆಲ್ ಥ್ರೂ ಮೈ ಲೈಫ್ ನಾನು ವಾಪಸ್ ಇವಾಗ ನಾವು ಆ್ಯಸ್ ಅನ್ ಅಡಲ್ಟ್ ನಾನು ಹಿಂತಿರುಗಿ ನೋಡಿದಾಗ ನನಗನ್ಸೋದು ನನಗೆ ಬರೀ ಅಡ್ವಾಂಟೇಜೇ ಇರೋದು. ಐ ಆಲ್ವೇಸ್ ಹ್ಯಾಡ್ ಪ್ರಿವಿಲೇಜ್. ಅವ್ರಿಗೇನೇನು ಕಷ್ಟ ಇರ್ತಿತ್ತೋ ನನಗೆ ಗೊತ್ತೂ ಇರ್ತಿರ್ಲಿಲ್ಲ. ಇವಾಗ ಹೇಳ್ಕೊತಾರೆ ಈ ಥರ ಆಗಿತ್ತು ಅವಾಗ ಆ ಥರ ಆಗಿತ್ತು ಅಂತ. ಬಟ್ ಆ ಒಂದು ಅವರ ಸ್ಟ್ರಗಲ್ ಅಥವಾ ಅವರ ಒಂದು ಕಷ್ಟ ಕಾಲಗಳೇನಿದೆ ಅದು ನನಗೆ ಗೊತ್ತಾಗ್ದಿರೋಂಗೆ ಬೆಳೆಸ್ಯಾರ ನನ್ನ. ಈ ಥರ ಪ್ರಿವಿಲೇಜ್ ಎಷ್ಟು ಚೆನ್ನಾಗಿ ಸಿಗುತ್ತೆ. ನಾಟ್ ಜಸ್ಟ್ ಬಿಕಾಸ್ ದೇ ಆರ್ ಸಿಹಿ ಕೈ ಚಂದ್ರ, ಆ್ಯಸ್ ಪೇರೆಂಟ್ಸ್ ದೇ ಹ್ಯಾವ್ ಬ್ರಾಟ್ ಮೀ ಅಪ್ ಲೈಕ್ ದ್ಯಾಟ್. ಆ್ಯಸ್ ಪೇರೆಂಟ್ಸ್, ನಾಟ್ ಆಸ್ ಸ್ಟಾರ್ ಪೇರೆಂಟ್ಸ್. ಸ್ಟಾರ್ ಪೇರೆಂಟ್ಸ್ ಇಸ್ ಅನ್ ಆ್ಯಡೆಡ್ ಇದು. ಆ್ಯಂಡ್ ಆ ಸ್ಟಾರ್ ಪೇರೆಂಟ್ಸ್ ಆಗಿರೋದು ಬಿಕಾಸ್ ಆಫ್ ದ ಕೈಂಡ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಕಷ್ಟ ಕಾಲಗಳು ಅವ್ರು ನೋಡಿರೋದ್ರಿಂದಾನೇ ಅವರು ಆ ಒಂದು ಹೆಸರು ಬೋತ್ ಆಫ್ ದೆಮ್ ಆರ್ ಅವರ ಫ್ಯಾಮಿಲಿಯಿಂದ ಮೊದಲನೇ ಯುನೋ ಫಸ್ಟ್ ಜನರೇಷನ್ ಆ್ಯಕ್ಟರ್ಸ್ ಬಂದಿರೋದು ನಮ್ಮ ಅಮ್ಮನ ಫ್ಯಾಮಿಲಿಯಿಂದ ಆ್ಯಂಡ್ ಅಪ್ಪನ ಫ್ಯಾಮಿಲಿಯಿಂದ. ಸೊ ಇವಾಗ ನಾನು ಸೆಕೆಂಡ್ ಜನರೇಷನ್. ಸೊ ನನಗನ್ಸೋದು ನನಗೆ ಏನಂತಾರೆ ಹೌ ಇಟ್ಸ್ ಬೂನ್ ಆ್ಯಂಡ್ ಬೇನ್ ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ನನಗೆ ಅದು ಒಂಥರ ಒಳ್ಳೆಯದೇ ಆಗಿದೆ. ಆಯಿತಾ? ಸೊ ಐ ಹ್ಯಾವ್ ಹ್ಯಾಡ್ ಫಸ್ಟ್ ಆಫ್ ಆಲ್ ಅಪ್ಬ್ರಿಂಗಿಂಗ್ ಏನಿದೆ, ಬೆಳೀತಾ ನೋಡ್ತೀವಿ ನಮ್ಮ ಸ್ಕೂಲಲ್ಲಿ ನಾವು ಯಾರ ಜೊತೆ ಓದ್ತೀವಿ ಅಥವಾ ಬೆಳೀತಾ ಯಾರ ಜೊತೆ ಕೆಲಸ ಮಾಡ್ತೀವಿ, ಅವರ ಫ್ಯಾಮ್ಲೀಸು ಅವರ ಕಥೆಗಳೆಲ್ಲ ಕೇಳಿದಾಗ ಅಬ್ಬಾ ದೇವ್ರೇ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಆಲ್ ಆಫ್ ದಿಸ್ ಪ್ರಿವಿಲೇಜ್ ಅಂತ ಅನಿಸುತ್ತೆ. ಸೊ ಕರಿಯರ್ ಸೈಡ್ಗೆ ಹಾಕ್ಬಿಟ್ಟು ಜಸ್ಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನನ್ನನ್ನು ಹೆಂಗೆ ನಮ್ಮ ಅಪ್ಪ ಅಮ್ಮ ಬೆಳೆಸಿದ್ದಾರೆ ಅಂತ ನೋಡಿದಾಗಲೇ ಐ ಫೀಲ್ ವೆರಿ ಪ್ರಿವಿಲೇಜ್ಡ್. ಬಟ್ ವಿತ್ ಕರಿಯರ್ ಅಫ್ಕೋರ್ಸ್ ನನಗೆ ಒಂದು ವಾಯ್ಸ್ ಆಫ್ ರೀಸನ್ ಆಗಿ ನಾನು ತೊಗೊಳ್ಳೋವಂಥ ಡಿಸಿಷನ್ಸಲ್ಲಿ ಏನೋ ಇದೇ ಮಾಡು ಅದೇ ಮಾಡು ಅಂತ ಹೇಳಿದೆ. ಇದು ಮಾಡಿದ್ರೆ ಹೀಗಾಗತ್ತೆ, ಅದು ಮಾಡಿದ್ರೆ ಹೀಗಾಗತ್ತೆ, ಇವಾಗ ನಿನಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಒಂದು ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಅಂತ ಇಂಡಿಪೆಂಡೆಂಟ್ ಥಿಂಕಿಂಗ್ ಪ್ರಾಸೆಸ್ ಬರುತ್ತೆ. ಸ್ವಂತ ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೂ ನಮ್ಮ ಅಪ್ಪ ಅಮ್ಮನೇ ಕಾರಣ. ಆ್ಯಂಡ್ ಒಂದು ಪ್ರೊಟೆಕ್ಟೆಡ್ನೆಸ್ ಇರುತ್ತೆ. ಇವಾಗ ಬಹಳಷ್ಟು ಜನ ಇದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲೂ ಇದ್ದಾರೆ ಹೂ ಟೇಕ್ ಅಡ್ವಾಂಟೇಜ್. ನಾಟ್ ಎವ್ರಿಬಡಿ, ಬಟ್ ದೆರ್ ಆರ್ ಬ್ಯಾಡ್ ಎಲಿಮೆಂಟ್ಸ್ ಇನ್ ಎಲ್ಲ ಫೀಲ್ಡಲ್ಲೂ ಇರ್ತಾರೆ. ಆ ಒಂದು ಬ್ಯಾಡ್ ಎಲಿಮೆಂಟ್ಸ್ನ ದೂರ ಇರೋದಕ್ಕೆ ಒಂದು ಸರ್ಕಲ್ ಆಫ್ ಪ್ರೊಟೆಕ್ಷನ್. ಹೌದು, ದಟ್ ಇಸ್ ಒನ್ ಅಡ್ವಾಂಟೇಜ್. ಗೊತ್ತಿರುತ್ತಲ್ಲ ನೋಡಿರ್ತಾರೆ ನಿಮಗಿಂತ ಮುಂಚೆ ಅಂತ. ಯಾ, ಸೊ ಅಂದರೆ ಯಾರೂ ಆ ಥರ ನನಗೆ ಎಕ್ಸ್ಪೀರಿಯನ್ಸಸ್ ಆಗಿಲ್ಲ. ಬಿಕಾಸ್ ಐ ಆಮ್ ನಾಟ್ ಡೆಸ್ಪರೇಟ್ ಟು ಗೋ ಆ್ಯಂಡ್ ಯುನೋ ಲೈಕ್ ಯಾವುದೇ ಗೊತ್ತಿಲ್ಲದೆ ಇರೋರು ಯಾರೋ ಆಡಿಷನ್ ಕಾಲ್ ಹಾಕಿದರೆ ಸುಮ್ಮನೆ ಹೊಟ್ಟೋಗೋದು, ಎಲ್ಲೋ ಕರೆದ್ರೆ ಅಲ್ಲಿ ಹೋಗೋದು, ಆ ಥರ ಒಂದು ಇದೇ ಇರಲಿಲ್ಲ ನನಗೆ. ಹಾಕೊಂಡು ಇಲ್ಲ. ಯಾ, ಆ್ಯಂಡ್ ಅಫ್ಕೋರ್ಸ್ ಒಂದು ನೆಟ್ವರ್ಕಿಂಗ್ ಮಾಡೋದಕ್ಕೆ ಈಸಿ ಆಯಿತು ನನಗೆ. ಐ ವಿಲ್ ನಾಟ್ ಕಾಲ್ ಇಟ್ ಏನಂತಾರೆ ಡಿಸ್ಅಡ್ವಾಂಟೇಜ್, ಬಟ್ ತುಂಬ ಜನ ಅಸಂಪ್ಷನ್ನಿಂದ ಅನ್ಕೋತಾರೆ, ಓ ಇವರಪ್ಪ ಅಮ್ಮ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾರೆ, ಎಲ್ಲದು ಇದಾಗತ್ತೆ, ಸೊ ಕ್ರಿಯೇಟಿವ್ಲಿ ಇನ್ವಾಲ್ವ್ ಆಗಬಹುದು, ಈ ಥರ ಪ್ರಶ್ನೆಗಳು ಒಂದಷ್ಟು ಜನಕ್ಕೆ ಇತ್ತು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಬಟ್ ದ್ಯಾಟ್ ಈಸ್ ಆಲ್ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಅದು ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅವ್ರ ಮಗಳು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಆಲ್ಸೋ ಆ ಒಂದು ಲೈಕ್ ಬ್ರೇಕ್ ಮಾಡೋದಕ್ಕೆ ಸಿಹಿ ಕೈ ಚಂದ್ರು ಮಗಳು ಅದನ್ನು ಬ್ರೇಕ್ ಮಾಡಿ, ಓ ಇವ್ರು ಹಿತ ಅಲ್ವಾ, ಅದನ್ನು ಇದು ಟು ರೀಚ್ ದ್ಯಾಟ್ ಇಸ್ ವೆರಿ ಡಿಫಿಕಲ್ಟ್. ಅಪ್ಪ ಮಗಳು ಕೂತ್ಕೊಂಡಾಗ ಇವತ್ತಿಗೆ ನಿಮ್ಗೆ ಇವತ್ತೆಷ್ಟು ಬುದ್ಧಿ ಇದೆ, ಈ ಫೇಸ್ ಆಫ್ ಲೈಫಲ್ಲಿ ಏನೇನು ಮಾತಾಡ್ಕೋತೀರಾ? ವಿವ್ ಗಾನ್ ಥ್ರೂ ಅಂದರೆ ಬೇರೆ ಫೇಸಸ್. ನಂದು ನಮ್ಮ ಅಪ್ಪಂದು ಆಗಿದೆ. ಅಟ್ ಒನ್ ಪಾಯಿಂಟ್ ತುಂಬ ಜಗಳ ಆಡ್ತಾಯಿದ್ವಿ. ತುಂಬ ಅಂದರೆ ಲೈಕ್ ಒಂದೇ ರೂಮಲ್ಲಿದ್ದರೆ ಇಟ್ ವುಡ್ ಸ್ಟಾರ್ಟ್ ವಿತ್ ಅನ್ ಆರ್ಗ್ಯುಮೆಂಟ್ ಆ ಥರ.
ಆಯಿತಾ. ಬಟ್ ಹೋಗ್ತಾ ಹೋಗ್ತಾ ಇಟ್ಸ್ ಬಿಕಮ್ ಮೋರ್ ಆಫ್ ಅ ವೆರಿ ಸ್ವೀಟ್ ಫ್ರೆಂಡ್ಶಿಪ್. ಎಲ್ಲನೂ ಮಾತಾಡ್ತೀನಿ ನಾನು ನಮ್ಮ ಅಪ್ಪನ ಜೊತೆ, ಲೈಕ್ ಆಲ್ವೇಸ್ ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದಟ್. ನಾನು ಚಿಕ್ಕವಳಾಗಿದ್ದಾಗಿಂದ ಒಂದು ಓಪನ್ ಚಾನಲ್ ಆಫ್ ಕಮ್ಯುನಿಕೇಷನ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ. ನಾನು ಏನೇ ಆಗಲಿ ಐ ಕುಡ್ ಗೋ ಅಂಡ್ ಟೆಲ್. ನನ್ನ ಬಾಯ್ ಫ್ರೆಂಡ್ ಆಗಲಿ, ಸ್ಕೂಲಲ್ಲಿ ಯಾವುದೋ ಟೆಸ್ಟಲ್ಲಿ ಫೇಲ್ ಆಗಿದ್ದೀನಿ ಆಗಲಿ, ಯಾವುದಕ್ಕೂ ಭಯ ಇರ್ತಾರಲ್ಲ, ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಹೋಗಿ ಹೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದಿರಲಿಲ್ಲ. ಐ ಕುಡ್ ಗೋ ಆ್ಯಂಡ್ ಟೆಲ್ ದೆಮ್. ಆ್ಯಂಡ್ ಎಸ್, ನಾನೇನಾರ ತಪ್ಪು ಮಾಡಿದರೆ ಬೈತಾಯಿದ್ರು, ಅದನ್ನು ತಿದ್ದುತ್ತಾಯಿದ್ರು. ಬಟ್ ದೇ ಆಲ್ವೇಸ್ ನ್ಯೂ ದ್ಯಾಟ್ ಇವಳಿಗೆ ಏನಾದರೂ ನಮಗೆ ಬಂದು ಹೇಳ್ತಾಳೆ ಫಸ್ಟು ಅನ್ನೋದು. ಸೊ ಆ ಒಂದು ಕಾನ್ಫಿಡೆನ್ಸ್ ಅವ್ರಿಗೂ. ಹಾಂ, ಬಿಕಾಸ್ ಆಫ್ ದ ಹಾಂ. ಸೊ ಇವಾಗಲೂ ಅಷ್ಟೇ, ಎಲ್ಲ ಎನಿ ಟಾಪಿಕ್ ಅಂಡರ್ ದ ಸನ್ ವಿ ಟಾಕ್ ಅಬೌಟ್. ಸರ್ ತುಂಬ ಕಾಲು ಎಳಿತೀನಿ ನಮ್ಮ ಅಪ್ಪಗೆ. ನಾನು ನನ್ನ ತಂಗಿ ಇವಾಗ ಬೋತ್ ಆಫ್ ಅಸ್ ವಿ ಜಸ್ಟ್ ಲೈಕ್, ಅವ್ರು ಏನು ಮಾಡಿದ್ರು ಬೋತ್ ಆಫ್ ಅಸ್ ಲಾಫ್ ಆ್ಯಂಡ್ ವಿ ಫೈಂಡ್ ಎ ವೆರಿ ಕ್ಯೂಟ್, ಆಯಿತಾ. ಸೊ ಅವರ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ. ಒಂದೊಂದು ಸತಿ ಮಿಡ್ ಸೆಂಟೆನ್ಸ್ ಸುಮ್ಮನೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀನಿ. ಝೋನ್ಸ್ ಔಟ್, ತುಂಬ ಸತಿ ಝೋನ್ ಔಟ್ ಮಾಡ್ತಾರೆ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ಖುಷಿ ಅನ್ನ ಅವರು ಆಲ್ವೇಸ್ ಯಾವಾಗಲೂ ನಗ್ತಾ ಇರ್ತೀವಿ. ಬಟ್ ಸ್ಪೋರ್ಟಿವ್ ನಮ್ಮಪ್ಪ, ಸೊ ಹಿ ಟೇಕ್ಸ್ ಇಟ್ ವೆರಿ ವೆಲ್, ನೋ ಪ್ರಾಬ್ಲಮ್. Of course, we've all seen him as the actor. Now food ಅಲ್ಲಿ is a big name. ಫುಡ್ ಕರ್ನಾಟಕದ ಸ್ಪೇಸಲ್ಲಿ ಫುಡ್ ಅಂತಂದರೆ ಫಸ್ಟು ಬರೋ ಹೆಸರೇ ಸಿ ಕೈ ಚಂದ್ರ ಅವರ ಅಂತ. ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್ ಪರ್ಸ್ನಲಿ ಆಸ್ ಅನ್ RJ. ಎಷ್ಟು ನಮ್ಮ ಬಿಗ್ FM ಅಲ್ಲಿ ಇದ್ದಾಗ, ದಿಸ್ ಇಸ್ ಮೈ 18th year ವಿತ್ ಬಿಗ್ FM, ಬಟ್ ಐ ಮೀನ್ ಈಸ್ ಆಲ್ಸೋ ಹ್ಯಾಡ್ ಅ ಬಿಗ್ ಸ್ಟಿಂಕ್ಟ್ ಅಟ್ ಬಿಗ್ FM. ಅಮ್ಮ ಮೀಟ್ ಮಾಡಿದ್ದೀನಿ, ದೇ ಆಲ್ ವೆರಿ ಸ್ವೀಟ್ ಪೀಪಲ್. ಅಂದರೆ ಇಂಡಸ್ಟ್ರಿನಲ್ಲಿ ಇದ್ದಾರೆ ಎಲ್ಲ ಓಕೆ, ಆದರೂ ನನ್ನ ಮೀಟ್ ಮಾಡಿದಾಗ ವೆರಿ ಅಪ್ರೋಚಬಲ್ ಅನ್ನಿಸ್ತಾರೆ. ಅಮ್ಮ ಎಸ್ಪೆಷಲಿ ಏನಾದ್ರು ಕೇರು, ಈ ಥರದ್ದೆಲ್ಲ ಆಚೆಗಿಂದ ನೋಡೋರಿಗೆ ಸಿಕ್ಕಿರೋ ಅಂತ ಒಂದು ವ್ಯಕ್ತಿತ್ವಗಳು. ಎಸ್, ಅಂದರೆ ಅವರು ಇರೋದೇ ಹಾಗೆ, ಲೈಕ್ ನಾಟ್ ಜಸ್ಟ್ ವಿತ್ ಸಂಬಡಿ, ಅಂದರೆ ಔಟ್ಸೈಡರ್ಸ್ ಅಂತಲ್ಲ, ಮನೆಯವ್ರ ಜೊತೆ, ನನ್ನ ಜೊತೆ, ಲೈಕ್ ಹರ್ ಎಂಟೈರ್ ಪರ್ಸ್ನಾಲಿಟಿ ಈಸ್ ಲೈಕ್ ದ್ಯಾಟ್. ಎಷ್ಟು ಸತಿ ಕರೆದಿದ್ದಾರೆ ಗೊತ್ತಾ, ಬಾಮ್ಮ ಮನೆಗೆ, ಬಾಮ್ಮ ಮನೆಗೆ. ಅಯ್ಯೋ, ಮನೆಗೆ ಅಂದರೆ ಯಾರ್ಯಾರು ಬಂದರೆ ಅವ್ರಿಗೆ ಏನಾರು ಇಮ್ಮಿಡಿಯೇಟಾಗಿ ಏನಾರು ಅಡುಗೆ ಮಾಡಿಕೊಡೋದು. ನೋಬಡಿ ಗೋಸ್ ಎಂಟಿ ಹ್ಯಾಂಡೆಡ್ ಆರ್ ಎಂಟಿ ಸ್ಟಮಕ್ ನಮ್ಮ ಮನೆಯಿಂದ, ಆಯಿತಾ. ಖಾಲಿ ಹೊಟ್ಟೆಲಿ ಯಾರಿಗೂ ಹೋಗಕ್ಕೆ ಬಿಡಲ್ಲ ನಮ್ಮ ಅಪ್ಪ ಅಮ್ಮ. ಇದರ ಒಂದು ಚಿಕ್ಕ ಕಾಫಿನಾರ ಕೊಟ್ಟು ಕಳಿಸ್ಬೇಕು. ಸೊ ಅದೆಲ್ಲ ನಾನು ಐ ಆಲ್ಸೋ ಪಿಕ್ಡ್ ಅಪ್ ಫ್ರಮ್ ದೆಮ್. ಸೊ ವೆರಿ ಸ್ವೀಟ್. ನಾವು ಬಿಗ್ FM ಅಲ್ಲೆಲ್ಲ ಇದೆ ಅವ್ರ ಶೋದು ರೆಕಾರ್ಡಿಂಗ್ ಅಂತಲ್ಲ, ಅವ್ರು ಬಂದಾಗ ನಮ್ಮದು ಶೋ ಎಲ್ಲ ಮುಗಿಯೋದು. ಹೀಗೆ ನನ್ನ ಕೆಲವು ಮೆಮರೀಸು, ನಾಗಾರ್ಜುನ ಇದೆ ನಮ್ಮ ಹಳೆ ಬಿಗ್ FM ಆಫೀಸಿಂದ. ಅವರು ಹೋದಾಗೆಲ್ಲ ಒಂದು ನಿಮಿಷ ಇರೋ, ನಾವೇನೋ ತಿಂತಾ ಇರ್ತೀವಿ, ಅವ್ರು ಅದು ಪುಡಿ ಅನ್ನ, ಅದು ಗೋಂಗೂರ ಅನ್ನ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಮಕ್ಕಳಿಗೆ ಮನೆ ದೊಡ್ಡವರು ಒಂದು ಕಲ್ಸ್ಬಿಟ್ಟು ಹಿಂಗೆ ಕೊಡ್ತಾರಲ್ಲ. ಸೊ ಅಂದರೆ ಸಿ ದಿಸ್ ಇಸ್ ವಾಟ್ ವಿ ಟಾಕ್ ಟುಡೇ. ವಿ ಡೂ ದ್ಯಾಟ್, ಲೈಕ್ ಈವನ್ ನಾವು ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಅಥವಾ ಒನ್ಸ್ ಇನ್ 2 weeks ನಾವು ಎಲ್ಲ ಒಟ್ಟಿಗೆ ಮನೇಲಿ ಊಟ ಮಾಡ್ತೀವಿ. ಆ್ಯಂಡ್ ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ಅಪ್ಪನ ಕೈ ತುತ್ತು. ಸೋ ನೈಸ್. ಅವ್ರು ಅದನ್ನು ಮಾಡೋಕ್ಕೆ ಎಷ್ಟು ಕಲ್ತಿರ್ತಾರೆ, ಎಷ್ಟು ನೋಡಿರ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅಲ್ವಾ ಯಾವಾಗಲೂ ಒಂದು ದೊಡ್ಡ ಮಾತದೆಯಲ್ಲ, ತುಂಬಿದ ಕೊಡ ಯಾವತ್ತೂ ತುಳುಕಲ್ಲ, ಬಟ್ ಅವ್ರ ಜೊತೆಗೆ ಇದ್ದಾಗ ಆಗೋ ಎಕ್ಸ್ಪೀರಿಯನ್ಸಸ್ಗಳೇ ಕೆಲವುದು ಅಂತ.